ಆಮೇಲೆ ಶೋಭಾ ನಾಚಿಕ ಬಿಡ ಕಣಮ್ಮ, ಹೊಟ್ಟೆ ತುಂಬ ಊಟ ಮಾಡು. ಆಯ್ತಮ್ಮ. ಆಮೇಲೆ ಜಯಕುಮಾರ ಇನ್ನು ಎಲ್ಲ ಐತೆ ಕಣಪ್ಪ ಐಟಮ್ಮು, ಏನ್ ಬೇಕಾದ್ರೂ ಕೇಳ ಹಾಕ್ಸ್ಕೊಬೇಕು. ಶೋಭಂಗ್ ಹೊಟ್ಟೆ ತುಂಬ ಊಟ ಮಾಡಿ ಕೇಳಪ್ಪ. ಆಯ್ತಜ್ಜಿ. ನೀವು ಊಟ ಮಾಡಿದ್ರ ಅಜ್ಜಿ? ಎಲ್ಲಾರ್ದು ಆಯ್ತು ಕಣಪ್ಪಯ್ಯ, ಶೋಭಾನು ನೀನಿಬ್ರೇ ಇರೋದು. ಅಪ್ಪ ಅಮ್ಮ ಎಲ್ಲ ಊಟ ಮಾಡಿದ್ರ ಅಜ್ಜಿ? ಏಟೊತ್ತು ಕಾಯ್ತಾರೆ ನಿನ್ಗೆ, ಕಾಯ್ದು ಕಾಯ್ದು ಊಟ ಮಾಡ್ಕೊಂಡು ಹೋದ್ರು. ಅಪ್ಪಾಜಿ ಎಲ್ಲೋದ್ರು? ಯಾರ್ಗ ದುಡ್ಡು ಕೊಡ್ಬೇಕಾಗಿತ್ತಂತೆ, ಬಾಡಿಗೆದು ಹೋಗಿದ್ದಾನೆ. ಹೌದಾ ಅಜ್ಜಿ, ನನಗೆ ಹೇಳಿದ್ದಿದ್ರೆ ನಾನೇ ಕೊಡ್ತಾ ಇದ್ನಲ್ಲ. ಅಯ್ಯಯ್ಯ ಮದ್ವೆ ಗಂಡು ಇನ್ನ ಹಂಗೆಲ್ಲ ಓಡಾಡಂಗಿಲ್ಲ, ಸುಮ್ಕೆ ಇರಪ್ಪ. ಯಾವ ನೀನು ಮನೆಗೆ ಅಮ್ಮ ಎಲ್ಲಲ್ತಮ್ಮ ಹೋಗಮ್ಮ, ನೀನು ಒಂದು ಕ್ಷಣ ಹೊತ್ತಂಗೆ ಮನೆಗೆ ಎಲ್ಲ ಮನೆ ಕಂಡವ್ರೆ. ಹೋಗಿ ನೀನು ಮನೆಗೆ ಹೋಗಿ ನಾನು ಊಟಕ್ಕೆ ಇಕ್ತೀನಿ. ಏನಮ್ಮ ಎಂತ ಮಾತಾಡ್ತೀರಿ? ನಾನು ಊಟಕ್ಕೆ ಬಡಿಸ್ತೀನಿ, ಹೋಗ್ರಿ ನೀವು ಕುತ್ಕೊ ಬರ್ರಮ್ಮ. ಇಲ್ಲಾಂದ್ರೆ ನಾನು ಊಟಕ್ಕೆ ಬಡಿಸ್ತೀನಿ. ಬ್ಯಾಡ ಹೋಗಮ್ಮ, ಇನ್ನೇನು ಕೂಕಂದ ಮಾತಾಡ್ತಿರ್ತೀನಿ. ಹೋಗು, ನನ್ನ ಮೊಮ್ಮಕ್ಳ ಹತ್ರ ಮಾತಾಡ್ಕೊಂಡು ಊಟಕ್ಕೆ ಬಡಿಸ್ತೀನಿ. ಮನೆಗೆ ಹೋಗಿ ಎಲ್ಲ ಹೋಗಿ ಮನೆ ಕಂಡವ್ರಿ. ಅಜ್ಜಿ ನೀವಿಬ್ರು ನನಗೆ ಊಟಕ್ಕೆ ಬಡಿಸ್ಬೇಡ್ರಿ, ನಮ್ಗೆ ಇರೋದೇ ಊಟ ಸಾಕು. ನಮ್ಗೆ ಏನಾದರೂ ಬೇಕಾದ್ರೆ ನಾವು ಹಾಕೊಂಡು ತಿಂತೀವಿ. ಏನು ಎಲ್ಲಾದರೂ ಬೇರೆ ಇಟ್ಟಿದ್ರೆ ಇಲ್ಲೇ ಹತ್ರನೇ ಐತಲ್ಲ, ಹಾಕೊಂತೀನಿ ಹೋಗಿ. ಅಯ್ಯಯ್ಯ ಊಟ ಮಾಡಪ್ಪ, ಏನು ಒಂದು ಅರ್ಧ ಗಂಟೆಗೆ ಏನು ಹೊಡೋಗ್ತತೆ. ಅಮ್ಮಯ್ಯ ಲಲಿತಮ್ಮ ಹೋಗಮ್ಮ, ನಿಮ್ಮ ಮನೆಗೆ ಹೋಗಮ್ಮ, ಸಾಕಾಗಿತ್ತಪ್ಪ ಬೆಳಗಿಂದ. ಅಮ್ಮ ಲಲಿತಕ್ಕ ಇಬ್ರು ಹೋಗ್ರಿ, ನಾವು ಊಟ ಮಾಡ್ತೀವಿ. ಅದೇ ಮತ್ತೆ ಸುಮ್ಮನೆ ನಾನು ಬಡಿಸ್ತೀನಿ ಅಂತ ಸುಮ್ಮನೆ ಇಬ್ರು ಕಾಲು ನೋಯಿಸ್ಕೊಂಡು ನಿಂತ್ಕೊಂಡಿದ್ದಾರೆ. ನಾವು ಊಟ ಮಾಡ್ತೀವಿ ಹೋಗಿ ಆರಾಮಾಗಿ. ಲಲಿತಮ್ಮ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ವಿ? ಬಾಯಲ್ಲಿ ಗಂಡ ಹೆಂಡತಿ ಮಾತಾಡ್ಕೊಂಡು ಏನು ಊಟ ಮಾಡ್ಕೊಂತಾರೆ, ನೀನೇನು ಬಿಡಿಸ್ಬೇಡ. ಹಂಗಲ್ಲ ಕಣೆ, ಊಟ ಮಾಡ್ತಾವ್ರೆ ಅವರು. ಅಯ್ಯ ಮೊದಲನೇ ದಿನ ಜೊತೆ ಕೂತ್ಕೊಂಡು ಊಟ ಮಾಡ್ತಾವ್ರೆ. ಅವ್ರು ಏನಾನ ಮಾತಾಡ್ಕೊಂಡು ಊಟ ಮಾಡೋದು ಬೇಡವಾ? ಬರ್ರಿ ಊಟಕ್ಕೆ ಹಾಕಂತಾರೆ. ಅಮ್ಮ ಬಾರಮ್ಮ ನೀನು. ಆಯ್ತು ನೋಡಿರಮ್ಮ. ಜಯಕುಮಾರ್ ಏನನ್ ಬೇಕಾದ ಅಲ್ಲೇ ಐತ್ ನೋಡಪ್ಪ, ಹಾಕಳಪ್ಪ. ಆಯ್ತು ಹೋಗಿ ಅಜ್ಜಿ. ಬಾರಿ ಲಲಿತಮ್ಮ, ಪುಟ್ಟ ಕರಿತೈತೆ ಬಾ. ಶೋಭಾ ಊಟ ಹೇಗಿದೆ? ಚೆನ್ನಾಗಿದೆ ಜೈ. ನಾಚಿಕೆ ಪಟ್ಕೋಬೇಡ, ಹೊಟ್ಟೆ ತುಂಬ ಊಟ ಮಾಡು. ಬರೀ ನೀನು ನನಗೆ ತಿನ್ನಿಸ್ತಾ ಇದೆಯಾ? ನೀನು ತಿನ್ನೋ. ನನಗಿಂತ ನಿನಗೆ ಜಾಸ್ತಿ ಹೊಟ್ಟೆ ವಿಷವಾಗಿರೋದು, ಹೊಟ್ಟೆ ತುಂಬ ಊಟ ಮಾಡು. ಜಯಕುಮಾರ ಎರಡೆಲ್ಲ ಹಾಕೊಂಡು ಕುಕ್ಕಣಕ್ಕೆ ಆಗ್ತಾರಲ್ವೇನ? ಏನು ಎಲೆಗಳು ಇರಲಿಲ್ವೇ? ಯಾಕಮ್ಮ ಏನಾಯ್ತು? ಯಾಕೆ ಏನಾಯ್ತು? ಅಲ್ಲ ಏನು ಎಲೆಗಳಿಂದ ನಮಗೆ ಒಂದೇ ಎಲೆ ಹಾಕೊಂಡು ಕುಕ್ಕಣಿದ್ದೀರಿ. ಅಯ್ಯೋ ಬಿಡಮ್ಮ, ಜೊತೆಲಿ ಊಟ ಮಾಡಿದ್ರೆ ಏನಾಗ್ಬಿಡುತ್ತೆ? ನನಗೆ ಜೊತೆಲಿ ಊಟ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೂತ್ಕೊಂಡಿದ್ದೀನಿ. ಅಲ್ಲ ಅವನಿಗಂತೂ ಗೊತ್ತಾಗಲ್ಲ, ನಿಮ್ಗಾದ್ರೂ ಬುದ್ಧಿ ಬೇಡವಾ? ಅದು ಹೊತ್ತೆ ಅಮ್ಮನೇ ಊಟಕ್ಕೆ ಬಡಿಸಿದ್ದು. ಅವ್ರು ಊಟಕ್ಕೆ ಬಡಿಸ್ತಾರೆ ಅಂತ ನೀನು ಕುತ್ಕೊಂಡ್ಬಿಡೋದಾ? ಬೇರೆ ಎಲೆ ಹಾಕ್ಸ್ಕೊಬೇಕು ತಾನೆ? ಅಮ್ಮ ಏನಕ್ಕೆ ಹಿಂಗೆ ಮಾತಾಡ್ತಾ ಇದೆಯಾ ನೀನು? ನಾನೇ ಬೇಕು ಅಂತ ಒಂದೇ ಎಲೆ ಹಾಕ್ಸ್ಕೊಂಡಿರೋದು. ಅವಳು ಹೇಳಿದ್ಲು ಬೇರೆ ಎಲೆ ಹಾಕೊಳ್ಳೋಣ ಅಂತ, ನಾನೇ ಬೇಡ ಅಂತ ಒಂದೇ ಎಲೆ ತಿಂತಾ ಇದ್ದೀವಿ. ಏನು ಇವಾಗ ನಿನಗೆ ಪ್ರಾಬ್ಲಮ್ಮು? ನೋಡೋ ಹೇಳಿದ್ದಕ್ಕೊಂದು ಹೇಳ್ಬೇಡ ನೀನು. ನಾನು ಏನು ಹೇಳ್ತೀನಿ ಅಷ್ಟು ಕೇಳು ಅಷ್ಟೇ ನೀನು. ಏನು ಜೊತೆಲಿ ಕುತ್ಕೊಂಡು ಊಟ ಮಾಡೋದು ತಪ್ಪು ಅಂತ ಮಾತಾಡ್ತಾ ಇದೆಯಾ ನೀನು? ಇನ್ನು ಶಾಸ್ತ್ರಗಳೆಲ್ಲ ಏನು ಮುಗ್ದಿಲ್ಲ, ಏನಿಲ್ಲ, ಅವಳೇ ಜೊತೆಲಿ ಕುತ್ಕೊಂಡು ತಿಂತಾ ಇದೆಯಾ? ಅದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ಮದ್ವೆನೇ ಆಗಿದೆಯಲ್ಲ, ಇನ್ನೇನು? ನೋಡಮ್ಮ ಅವನಿಗಂತೂ ಏನು ಗೊತ್ತಾಗಲ್ಲ, ಹುಡುಗಾಟ ಆಡ್ತಾನೆ. ರವಷ್ಟು ನೀನು ಸ್ವಲ್ಪ ಭಯ ಭಕ್ತಿಯಿಂದ ಇರು. ಏನಾದರೂ ಮಾಡಬೇಕಾದ್ರೆ ಹೇಳ್ಬಿಟ್ಟು ಕೇಳ್ಬಿಟ್ಟು ಮಾಡೋದನ್ನ ಕಲಿ ಫಸ್ಟು. ಸರಿ ಅತ್ತೆ ಆಯ್ತು. ಏನಾಯ್ತಮ್ಮ ಇವಾಗ ಜೊತೆ ಊಟ ಮಾಡಿದ್ರೆ ಈ ಥರ ಮಾತಾಡ್ತಾ ಇದೆಯಾ? ನಾನೇ ಹೇಳ್ತಾ ಇದ್ದೀನಲ್ವಾ? ಜಯಕುಮಾರ ಹೇಳಿದ ಅರ್ಥ ಆಗಲ್ವಾ ನಿನಗೆ? ನಾನು ಏನು ಹೇಳ್ತೀನಿ ಅಷ್ಟು ಕೇಳ್ಬೇಕು ಅಷ್ಟೇ ನೀನು. ಏನಕ್ಕೆ ಈ ಥರ ಹೇಳಿದ್ರು? ಅಲ್ಲ ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ರೆ ಏನಾಗ್ಬಿಡುತ್ತೆ? ಶೋಭಾ ಬೇಜಾರು ಮಾಡ್ಕೋಬೇಡ ಕಣೆ. ನಾನು ಫಸ್ಟೇ ಹೇಳಿದೆ ಅಲ್ವಾ ಜೈ, ಬೇರೆ ಎಲ್ಲ ಹಾಕ್ಕೊಳ್ಳೋಣ ಅಂತ. ನೀನೇ ಕೇಳಲಿಲ್ಲ. ಅಲ್ಲ ಶಾಸ್ತ್ರಗಳು ಮುಗಿದಿರೋದಕ್ಕೂ ಜೊತೆಲಿ ಕೂತ್ಕೊಂಡು ಊಟ ಮಾಡೋದಕ್ಕೂ ಏನು ಸಂಬಂಧ? ಅಮ್ಮ ಯಾಕೆ ಹಿಂಗೆ ಆಡಿದ್ರು? ಯಾಕೋ ನಾನು ನಿನ್ನ ಜೊತೆ ಕೂತ್ಕೊಂಡು ಊಟ ಮಾಡಿದ್ದು ಅವ್ರಿಗೆ ಇಷ್ಟ ಆಗ್ತಾ ಇಲ್ವೇನೋ ಅಂತ ಅನ್ಸುತ್ತೆ ಜೈ. ಪರವಾಗಿಲ್ಲ, ನೀನು ಊಟ ಮಾಡು, ನಾನು ಬೇರೆ ಎಲ್ಲ ಊಟ ಮಾಡ್ತೀನಿ. ಏನು ಮಾತು ಅಂತ ಆಡ್ತಾ ಇದೆಯಾ ಶೋಭಾ ನೀನು? ಸುಮ್ಮನೆ ನಾನು ಹೇಳ್ದಷ್ಟು ಕೇಳು, ಊಟ ಮಾಡು. ಪರವಾಗಿಲ್ಲ ಜೈ, ನಾನು ಹೊಟ್ಟೆ ಇಷ್ಟವಾಗ್ತಿಲ್ಲ, ನೀನು ಊಟ ಮಾಡು. ಇಷ್ಟೊತ್ತು ಹೊಟ್ಟೆ ಇಷ್ಟ ಇದೆ ಅಂತೇಳಿ ತಿಂತಾ ಇದ್ದೆ, ಅಮ್ಮ ಹಂಗೆ ಅಂದಿದ ತಕ್ಷಣ ಇವಾಗ ಬೇಡ ಅಂತ ಹೇಳ್ತಾ ಇದೆಯಾ ನೀನು? ನನಗೂ ಬೇಜಾರು ಮಾಡ್ತಾ ಇದೆಯಾ ನೋಡು. ಹಾಗೇನೂ ಇಲ್ಲ ಜೈ, ಯಾಕೋ ನನಗೆ ಹೊಟ್ಟೆ ಇಷ್ಟವಾಗ್ತಾ ಇಲ್ಲ, ನೀನು ಊಟ ಮಾಡು. ನನಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೊತೀನಿ. ಸರಿ ನನಗೂ ಬೇಡ ಬಿಡು. ಯಾಕೆ ಬಂಗಾರಿ, ಅಮ್ಮ ಹಂಗೆ ಅಂದಿದ ತಕ್ಷಣ ಬೇಜಾರು ಮಾಡ್ಕೊಂಡಿದ್ಯಾ ಅನ್ನಿಸ್ತಾ ಇದೆ ನನಗೆ ಯಾಕೋ. ಇಲ್ಲ ಜೈ, ನಿಜವಾಗ್ಲೂ ಆ ಥರ ಎಲ್ಲ ಏನಿಲ್ಲ. ಅವ್ರೇನು ಇರೋದನ್ನೇ ಹೇಳಿದಾರಲ್ವಾ, ನಾವಿಬ್ರು ಜೊತೆ ಕೂತ್ಕೊಂಡು ಊಟ ಮಾಡಬಾರ್ದಾಗಿತ್ತು. ಅಲ್ಲ ಕಣೆ, ನಮ್ಮ ಅಮ್ಮಂಗಿಂತ ನಮ್ಮ ಅಜ್ಜಿ ದೊಡ್ಡವರು, ಅವರೇ ಊಟಕ್ಕೆ ಬಡಿಸೋಗಿದ್ದಾರೆ. ಏನಾದರೂ ಇದ್ರೆ ಅವರೇ ಹೇಳ್ಬೋದಾಗಿತ್ತಲ್ವಾ? ಅವರೇ ಏನೂ ಹೇಳಲಿಲ್ಲ. ಅಮ್ಮ ಯಾಕೆ ಹೇಳ್ತಾರೆ ಆ ಥರ ಬಂದು ಹೇಳು? ಏನಾದರೂ ಇರ್ಬೋದಲ್ವಾ ಜೈ, ಅದಕ್ಕೆ ತಾನೇ ಬಂದು ಹೇಳಿದ್ದಾರೆ. ಸರಿ ಏನಾದರೂ ಇರಲಿ, ಇವಾಗ ಊಟ ಮಾಡು. ಬೇಡ ಜೈ, ನನಗೆ ನಿಜವಾಗ್ಲೂ ಬೇಡ, ನನಗೆ ಹೊಟ್ಟೆ ಇಷ್ಟವಾಗ್ತಿಲ್ಲ. ಪ್ಲೀಸ್ ಕಣೆ ಶುಭ, ಹಂಗೆಲ್ಲ ಮಾತಾಡಿ ನನಗೆ ಬೇಜಾರು ಮಾಡಬೇಡ. ಅಪ್ಪ ಅಜ್ಜಯ್ಯ ಆಯ್ತೇನ ಊಟ? ಏನನ್ನು ಕೊಡ್ಲೇನಾ? ಅಜ್ಜಿ ಇವತ್ತು ನಾವಿಬ್ರು ಜೊತೆಲಿ ಕೂತ್ಕೊಂಡು ಊಟ ಮಾಡಬಾರ್ದಾ? ಅಯ್ಯ ಊಟ ಮಾಡತಕ್ಕ ಇದ್ವಿ, ಊಟ ಎಲ್ಲ ಆದ್ಮೇಲೆ ಕೇಳ್ತಾವನಿ. ಯಾರು ಹೇಳಿದ್ ಮಾಡಬಾರ್ದು ಅಂತ? ಊಟ ಮಾಡಿದ್ರೆ ಏನು ತಪ್ಪಿಲ್ಲ, ಊಟ ಮಾಡು. ಅಲ್ಲ ಅಮ್ಮ ಬೇರೆ ಎಲ್ಲ ಹಾಕೊಬೇಕಲ್ವಾ, ಜೊತೆಲೆ ಕೂತ್ಕೊಂಡು ತಿಂತಾ ಇದೆಯಾ ಅಂತ ಹೇಳ್ಬಿಟ್ಟು ಹೋದ್ರು. ಅಯ್ಯಯ್ಯ ಮದುವೆ ದಿನನೇ ದಾರೆ ಮುರ್ತ ಆಗಿದ್ದ ದಿವಸ ಹೆಣ್ಣು ಗಂಡಿಗೆ ಒಂದೇ ಎಲೆಗೆ ಊಟ ಹಾಕ್ತಾರೆ, ಅದ್ಯಾಕೆ ಹಂಗಾಡ್ತಿ? ಮತ್ತೆ ಅಮ್ಮ ಯಾಕಾಗಿ ಹೇಳಿದ್ರು? ಎಲ್ಲ ಅವಳಿಗೇನೋ ಇರ್ಬೋದೇನೋ ಅಂತೇಳಿ ಅವಳಿಗೇನೋ ಗೊತ್ತಾಗಿಲ್ಲ, ಅದಕ್ಕೆ ಹೇಳವಳೆ ಊಟ ಮಾಡಿ ಎದಳಪ್ಪ. ಅಲ್ಲ ಅಮ್ಮ, ಏನಾದರೂ ಇರೋದ್ರಿಂದ ತಾನೇ ಅವ್ರು ಹೇಳಿರೋದು. ಪರವಾಗಿಲ್ಲ, ನಾನು ಬೇರೆನೇ ಊಟ ಮಾಡ್ತೀನಿ. ಜಯಕುಮಾರ ಅದೇನೋ ಹೋಗಿ ನಾನು ವಿಚಾರಿಸ್ಕೊಳ್ತೀನಿ, ನೀನು ಊಟ ಮಾಡು. ನೋಡಮ್ಮ ಶೋಭಾ, ಹಾಗೆಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡ. ಹಂಗೇನ ಇದ್ದಿದ್ರೆ ನಾನೇ ಹೇಳ್ತಾ ಇರಲಿಲ್ವಾ? ನಾವೆಲ್ಲ ಏನೂ ಇಲ್ಲ, ಜೊತೆಗೆ ಕುತ್ಕೊಂಡು ಊಟ ಮಾಡ್ಬೋದು. ಹೊಟ್ಟೆ ತುಂಬ ಊಟ ಮಾಡಮ್ಮ ನಗ್ನಗ್ತಾ.
ನೋಡ್ದಾ ಅಜ್ಜಿನೇ ಹೇಳಿಲ್ವ ಇವಾಗ? ಪರವಾಗಿಲ್ಲ ಜೈ, ನನ್ಗೆ ಯಾಕೋ ಊಟ ಸೇರ್ತಾ ಇಲ್ಲ, ಆಮೇಲೆ ಮಾಡ್ತೀನಿ ನಾನು ಹೋಗಿ ಮಲ್ಕೊತೀನಿ, ಸರಿನಾ? ಬಾಯ್. ಏಮಿ, ಏನು ತಲೆಕೆಟ್ಟೈತಾ ನಿನಗೆ? ಆ ಹುಡುಗರು ಊಟ ಮಾಡತಕ್ಕೆ ಹೋಗ್ಬಿಟ್ಟು ಯಾಕೆ ಜೊತೆ ಕೂಕೊಂಡು ತಿನ್ಬಾರ್ದು ಅಂತ ಹೇಳ್ದಂತೆ? ಯಪ್ಪ ಯಪ್ಪ ಯಪ್ಪ, ಬಂದು ಒಂದು ದಿವಸ ಆಗಿಲ್ಲ, ಅವಾಗಲೇ ನಾನು ಹೇಳಿರೋ ಅವಳಿ ನೀತಮ್ ಪಿಂದಿಕ್ಕಳ ಹುಡುಗಿ ಅವಳಿ ನಿನಗೆ ಅಲ್ಲು ತುಸ್ಬಿಡ್ತೀನಿ ನೋಡಿ ನಿನಗೆ. ನೆಟ್ಟಿಗೆ ಮಾತಾಡು. ನಿನ್ನ ಮಗ ಹೇಳಿದ್ದು, ಆ ಹುಡುಗಿ ಏನು ಹೇಳಿಲ್ಲ. ಅಲ್ಲ ಕಣತ್ತೆ, ಮದುವೆ ಮನೆಗೆ ಜನ ಓಡಾಡ್ತಿರ್ತಾರೆ, ಅಲ್ಲ ಏನು ಬೇರೆ ಎಲ್ಲ ಹಾಕೊಂಡು ಕೂಕಣಕ್ಕಾಗಲ್ವಾ? ಏನು ಜೊತೆಗೆ ಕೂಕೊಂಡು ತಿನ್ಬೇಕಾ? ತಲೆ ಕೆಟ್ಟೋಳಿ, ಹೊಸ ಗಂಡಿ ಹಣ್ಣು ಕೂಕೊಂಡು ತಿಂದ್ರೆ ಏನು ಅನ್ಕೊಂತಾರೆ? ಯಾರು ಏನು ಅನ್ಕೊಂತಾರೆ? ಅಯ್ಯ, ನೀನು ಯಾಕೆ ಇಂಥ ಬುದ್ಧಿ ಕಲಿತೀಯ ನೀನು? ಊಟ ಮಾಡೋರ್ಗೂ ಹೋಗಿ ಕೆಲಸದಲ್ಲೇ ನೀನು. ಅಲ್ಲ, ಹುಡುಗಿ ಇನ್ನೂ ಇವತ್ತು ಹೊಸ್ದಾಗಿ ಮನೆಗೆ ಬಂದೈತಿ, ಹಿಂಗೆಲ್ಲ ಮಾತಾಡಿದ್ರೆ ಮನ್ಸಿಗೆ ನೋವಾಗಲ್ವಾ? ಅಯ್ಯೋ ತಗೊಳ್ರಿ, ಏನಾಗ್ತದೆ ಇರೋದನ್ನ ಹೇಳ್ತೀನಿ ನಾನು ಅಷ್ಟೇ, ಯಾವುದು ಮುಚ್ಚುಮರೆ ಇಟ್ಕೊಳ್ಳಲ್ಲ ನಾನು. ನೋಡೇ, ನೀನು ಆ ಹುಡುಗರ ಹತ್ರ ಏನು ಮಾತಾಡ್ಕೊಡ್ದು ನೀನು. ಏನೇ ಇದ್ರು ನಾನು ಹೇಳ್ತೀನಿ, ನಾನು ಏನೇ ಇದ್ರು ಅವ್ರ ಹತ್ರ ಕೆಲಸ ಮಾಡ್ತೀನಿ. ಅದು ಬಿಟ್ಬಿಟ್ಟು ನೀನು ಹೋಗಿ ಅದು ಇದು ಅಂತ ಏನು ಹೇಳಿದೆ ಅಂದರೆ ನಿನ್ಗೆ ಸರಿ ಇರಲ್ಲ ನಿನಗೆ. ನೋಡತ್ತೆ, ನಿನ್ಗವೆಲ್ಲ ಗೊತ್ತಾಗಲ್ಲ, ಸುಮ್ಕಿರಿ. ಮನೆಗೆ ಬಂದಿರೋ ಸೊಸೆನ ಈಗ್ಲಿಂದಾನೇ ಹೆಂಗೆ ಇಟ್ಕೋಬೇಕು ಹಂಗೆ ಇಟ್ಕೋಬೇಕು ನಾವು, ಇಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಬಂದಂಗಿರ್ತವೆ. ಅಯ್ಯ ನಿನ್ನ ಮತ್ತೆ ನಿಧಾನಕ್ಕೆ ಮಾತಾಡಿ, ಅಲ್ಲಿ ಬೀಗ್ರ ಕಿವಿಗೆ ನಾನು ಬಿತ್ತು ಅಂದ್ರೆ ಮಾತು ಏನನ್ಕಮಲ್ಲ ಅವರು. ನೋಡತ್ತೆ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಆದಷ್ಟು ಅವ್ರಿಬ್ರನ್ನ ದೂರ ಇರೋಕೆ ಹೇಳ್ರಿ. ಇನ್ನೇ ಯಾತ್ರದ್ದು ಶಾಸ್ತ್ರ ಪಾತ್ರ ಏನು ಮುಗ್ದಿಲ್ಲ, ಏನಿಲ್ಲ. ನೀವು ಈಗಾಗಲೇ ಏನು ಜೊತೆ ಕುತ್ಕೊಂಡು ಊಟ ಮಾಡೋದು ಅವೆಲ್ಲನು. ಬಾಯಿ ಮುಚ್ಕೊಂಡಿರೇ ನೀನು ಹೇಳ್ದೇನೆ ನನಗೆ ಅಮಾವಾಸ್ಯೆ ಅಂತೇಳಿ ನಾನು ಸುಮ್ಕೆ ಆಗಿರೋದು. ನನಗೆ ಗೊತ್ತೈತೆ ಯಾವಾಗ ಯಾವಾಗ ಏನೇನು ಮಾಡ್ಬೇಕು ಅನ್ನೋದು. ನೀನೇನು ಮಧ್ಯದಲ್ಲಿ ಬಂದು ಅದು ಇದು ಅಂತ ಏನು ಹೇಳಕ್ ಬರಬೇಡ ನೀನು. ಸುಮ್ಮನೆ ನಿನ್ನ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂಡಿರು. ಇರೋತಕ್ಕ ಇದ್ದು ನಾನು ನಿಂಗೆ ಹೇಳಕ್ ಬರ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಇನ್ನೊಂದ್ಸರಿ ಹೋಗ ಹುಡುಗರ ಹತ್ರ ಏನೋ ಮಾತಾಡ್ತೀಗ ಅಂದ್ರೆ ನೀನು ನೋಡು, ಇವಳು ಏನಂದ್ಲೋ ಏನೋ ಪಾಪ ಹುಡುಗಿ ಏನು ಅನ್ಕಂತು ಏನೋ. ಸೋಬಿ, ಇಷ್ಟು ಬಿರಿ ಊಟ ಮಾಡ್ಕೊಂಬಂದ? ಅಕ್ಕ, ಊಟ ಆಯ್ತು. ಯಾಕೆ ಸೋಬಿ ಒಂಥರ ಬೇಜಾರಲ್ಲಿದೆಯಾ? ಏನಾಯ್ತು? ಏನಿಲ್ಲ ಅಕ್ಕ, ತುಂಬ ಸುಸ್ತಾಗಿದೆ ಅಲ್ವಾ, ಅದಕ್ಕೆ. ಸರಿ ಮಲ್ಕೋ, ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡು, ಸರಿ ಹೋಗುತ್ತೆ. ಎಲ್ಲಕ್ಕ ಅತ್ತೆ ಎಲ್ಲ ಯಾರು ಕಾಣ್ತಾ ಇಲ್ಲ? ಅವರೆಲ್ಲ ಮನೆ ಮೇಲ್ಗಡೆ ಟೆರೆಸ್ ಮೇಲೆ ಅಲ್ಲೆಲ್ಲ ನೋಡೋಕೆ ಹೋಗಿದ್ದಾರೆ ಕಣೆ. ನೀನು ಹೋಗ್ಲಿಲ್ವಾ? ಹೋಗೋಣ ಅಂತ ಹೊರಟಿದ್ದೆ, ಅಷ್ಟರಲ್ಲಿ ನೀನು ಬಂದೆ. ಸರಿ ಹೋಗು, ಸ್ವಲ್ಪ ಹೊತ್ತು ಮಲ್ಕೊತೀನಿ, ಹೋಗಿ ನೋಡ್ಕೊಂಡು ಬರೋಗು. ಸರಿ ಶೋಭಾ, ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೋಳು, ಆರಾಮ್ ಅನ್ಸುತ್ತೆ. ಅಕ್ಕ. ಶೋಭಾ, ಜೈ ಬನ್ನಿ. ಅಕ್ಕ ಊಟ ಮಾಡಿದ್ರಾ? ಜೈ, ಊಟ ಆಯ್ತು. ನೀವು ಹೊಟ್ಟೆ ತುಂಬ ಊಟ ಮಾಡಿದ್ರಾ? ಹಾಂ ಅಕ್ಕ, ಊಟ ಮಾಡಿದ್ವಿ. ಹೇಳಿ ಜೈ. ಅದು ವೀಣಕ್ಕ, ಶೋಭಾ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡು ಜೈ, ನಾನು ಸ್ವಲ್ಪ ಮೇಲ್ಗಡೆ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಅತ್ತೆ ಎಲ್ಲ ಮೇಲಿದ್ದಾರೆ, ಮಾತಾಡು. ಪರವಾಗಿಲ್ಲ ಜೈ, ಆಮೇಲೆ ಬಂದು ಮಾತಾಡಿದ್ರೆ ಆಗುತ್ತಲ್ವಾ? ನನಗೆ ಇವಾಗ ಸುಸ್ತಾಗಿದೆ, ಮಲ್ಕೊಬೇಕು ನಾನು. ಸೋಬಿ, 5 ನಿಮಿಷದಾಗೆಲ್ಲ ಏನೂ ಆಗಲ್ಲ, ಸುಮ್ಮನೆ ಮಾತಾಡು. ಹೇಳಿ ಜೈ. ಯಾಕೆ ಶೋಭಾ, ಊಟನ ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ಟೆ ನೀನು? ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ. ಪರವಾಗಿಲ್ಲ ಜೈ, ನನಗೆ ಹೊಟ್ಟೆ ಆಗ್ತಾ ಇಲ್ಲ ಅಂದ್ರೆ ನೀನು ಬಲಂತ ಮಾಡಿದ್ರೆ ಇನ್ನೇನು ಮಾಡಲಿ? ನಿಜ ಹೇಳು, ನಿನ್ಗೆ ಹೊಟ್ಟೆ ಆಗ್ತಾ ಇಲ್ಲ ಅಂತ ಅಮ್ಮ ಹಂಗಂದ್ರು ಅಂತ ತಾನೇ ನೀನು ಎದ್ದು ಬಂದಿದ್ದು? ಜೈ, ನೀನೇ ಯಾಕೆ ಅಂತ ತಿಳ್ಕೊತೀಯ? ಆ ಥರ ಎಲ್ಲ ಏನೂ ಇಲ್ಲ. ಪ್ಲೀಸ್ ಕಣೆ ಶೋಭಾ, ಆ ಥರ ಎಲ್ಲ ಬೇಜಾರು ಮಾಡ್ಕೊಂಬೇಡ. ಪರವಾಗಿಲ್ಲ ಬಿಡು ಜೈ, ನನಗೇನು ಬೇಜಾರಿಲ್ಲ. ಸರಿ, ಇವಾಗ ನಗ್ಬಾರ್ದಾ? ಯಾಕೆ ಈ ಥರ ಮುಖ ಊದಿಸ್ಕೊಂಡು ಕೂತಿದ್ಯಾ? ಗೊತ್ತಿಲ್ಲ, ಯಾಕೋ ನನಗೆ ತುಂಬ ಭಯ ಆಗ್ತಾ ಇದೆ ಜೈ. ನೋಡು, ನಾನು ನಿನ್ನ ಜೊತೆ ಇರ್ಬೇಕಾದ್ರೆ ಏನಕ್ಕೆ ಎದುರು ಕುಂತ್ಯಾ? ಏನಕ್ಕೆ ಭಯ ಆಗ್ತಾ ಇದೆ ನಿನಗೆ? ಏನೋ ಮೊದಲನೇ ಸರಿನೇ ನಾನು ಏನಾದರೂ ತಪ್ಪು ಮಾಡಿದ್ನೇನೋ ಅಂತ ನನಗೆ ಭಯ ಆಗ್ತಾ ಇದೆ ಜೈ. ಅದಕ್ಕೆ ನಿಮ್ಮಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ ಅಲ್ವಾ? ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ ಕಣೆ. ಮತ್ತೆ ಯಾಕೆ ಆ ಥರ ಹೇಳಿದ್ರು? ಏನೋ ಅವ್ರಿಗೇನೋ ಇಷ್ಟ ಆಗಿಲ್ಲ ಅನ್ಸುತ್ತೆ, ಬಿಡು. ಅದಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬೇಡ ಕಣೆ. ನೀನು ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ. ಸರಿ ಬಾ, ನಮ್ಮ ರೂಮ್ಗೆ ಹೋಗೋಣ. ಇಲ್ಲ ಜೈ, ನಾನು ಬರೋದಿಲ್ಲ. ಲೂಸು, ಇದು ನನ್ನ ರೂಮ್ ಅಲ್ಲ ಕಣೆ. ಎದುರು ಬರ್ತಾರೆ ಇವಾಗ, ನಾವಿಬ್ರು ಕುತ್ಕೊಂಡು ಮಾತಾಡೋಕ್ಕಾಗಲ್ಲ. ಬಾ, ನನ್ನ ರೂಮ್ಗೆ ಹೋಗೋಣ, ಅದು ಯಾರೂ ಇರಲ್ಲ. ಬೇಡ ಜೈ, ಒಂದೇ ತಟ್ಟೆಗೆ ಕುತ್ಕೊಂಡು ಊಟ ಮಾಡಿದ್ದಕ್ಕೆ ಬೈದ್ಬಿಟ್ರು ನಿಮ್ಮಮ್ಮ. ಇನ್ನೇನಾದರೂ ನಿನ್ನ ಜೊತೆಗಿರೋದು ನೋಡಿದ್ರೆ ಸುಮ್ಮನೆ ಬೈತಾರೆ. ಏನೇ ನೀನು ಇಷ್ಟೊಂದು ಎದುರ್ಕೊಂಡಿದ್ಯಾ? ಹೆದರ್ಕೊಂಡಿದ್ದೀನಿ ಅಂತ ಅಲ್ಲ, ಯಾಕೋ ಮನಸ್ಸಿಗೆ ಏನೋ ಒಂಥರ ತಳಮಳ ಅನ್ನಿಸ್ತಾ ಇದೆ ಜೈ. ಹೊಸ ಜಾಗ ಅಲ್ವಾ, ಅದಕ್ಕೆ ನಿನ್ಗಾಗ ಅನ್ನಿಸ್ತಾ ಇದೆ. ಇರ್ಬೋದೇನೋ ಜೈ, ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಏನೂ ಮಾಡೋಕ್ಕಾಗಲ್ಲ. ಸರಿ, ನೀನು ಈ ಥರ ಬೇಜಾರು ಮಾಡ್ಕೊಂಡು ಕೂತ್ಕೊಂಡು ನನಗೂ ಬೇಜಾರು ಮಾಡಬೇಡ ಕಣೆ. ನಿಮ್ಮ ಮೇಲೆ ನನಗೇನು ಕೋಪ ಇಲ್ಲ ಜೈ, ನನಗೇನು ಬೇಜಾರು ಇಲ್ಲ. ಆದರೆ ಆ ಥರ ಮಾತಾಡಿದ್ರಲ್ವ ನಿಮ್ಮಮ್ಮ, ಅದಕ್ಕೆ ಏನಾದರೂ ನಾನು ತಪ್ಪು ಮಾಡಿದ್ನೇನೋ ಅಂತ ಅಷ್ಟೇ ನನಗೆ ಬೇಜಾರು. ಅಯ್ಯೋ ನನ್ನ ಮುದ್ದು ಬಂಗಾರಿ, ನೀನು ಏನು ತಪ್ಪು ಮಾಡಿಲ್ಲ ಕಣೆ. ಏನು ತಪ್ಪಿಲ್ಲ, ಸುಮ್ಮನೆ ಇರು. ಯಾಕೆ ಈ ಥರ ಯೋಚನೆ ಮಾಡ್ತೀಯಾ? ನೆಕ್ಸ್ಟ್ ಟೈಮ್ ಈ ಥರ ಆಗದೆ ಇರೋ ಥರ ನಾನು ನೋಡ್ಕೊತೀನಿ, ಸರಿನಾ? ಏನೇ ಇದ್ರು ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ನೀನೇನು ಬೇಜಾರು ಮಾಡ್ಕೊಂಬೇಡ. ಬೇಡ ಜೈ, ಏನು ಮಾತಾಡೋಕೆ ಹೋಗ್ಬೇಡ, ಅವ್ರಿಗೇನು ಹೇಳಬೇಡ, ಸುಮ್ಮನೆ ಇರು. ಇಲ್ಲಾಂದರೆ ಮತ್ತೆ ನಿನ್ಗೆ ಅವ್ರು ಅದೇ ಥರನೇ ಬೇಜಾರು ಮಾಡ್ತಾರೆ. ಅವಾಗ ಏನು ಮಾಡ್ತೀನಿ ನಾನು? ಪರವಾಗಿಲ್ಲ, ಅವ್ರೇನು ನನಗೆ ಬೇಜಾರು ಮಾಡಿಲ್ಲ ಜೈ, ಸುಮ್ಮನೆ ಇರು, ಏನು ಕೇಳೋಕೆ ಹೋಗ್ಬೇಡ, ಆಮೇಲೆ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ. ಯಪ್ಪ, ಏನು ಮಾತಾಡಬೇಕು, ಯಾರಿಗೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಕಣೆ. ಯಾರಿಗೂ ಏನು ಹೇಳ್ಬೇಡ ನೀನು, ಸುಮ್ಮನೆ ಇದ್ಬಿಡು. ಸರಿ, ಇಲ್ಲಿಗೆ ಏನಾದರೂ ತೊಗೊಂಬಂದು ಕೊಟ್ಟ ತಿಂತೀಯಾ? ಬೇಡ ಜೈ, ರಾತ್ರಿಗೆ ಏನಾದರೂ ತಂದು ಕೊಡುವಂತೆ ಬಿಡು. ಸರಿನಮ್ಮ, ನಿನ್ನಿಷ್ಟ. ಸರಿ, ಮಲ್ಕೊತೀಯಾ? ಜೈ, ತುಂಬ ನಿದ್ದೆ ಬರ್ತಾ ಇದೆ, ಮಲ್ಕೊತೀನಿ. ಸರಿ, ಒಂದೇ ಒಂದು ಸರಿ ನಾಗೆ.
ಸಾರಿ ಜೈ, ನಂಗೆ ತುಂಬ ಟಯರ್ಡ್ ಆಗಿದೆ. ಬಾಯ್, ಗುಡ್ ನೈಟ್. ಹಾಂ ಲೂಸು ಇನ್ನೊಂದು ನೈಟೇ ಆಗಿಲ್ಲ ಅವಲೇ ಗುಡ್ ನೈಟ್ ಹೇಳ್ತಾವಳೆ.